ಕಮಾನ್ ಫಾಸ್ಟ್. ನಿಂತ್ಕೊಳ್ಳಿ, ನಿಧಾನ ನಿಧಾನ. Come fast. Come. ಬೇಗ ಫಾಸ್ಟ್. ಮೇಡಮ್, ಅವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮನ್ ಶರತ್ ಅಲ್ವಾ? ಅವ್ರನ್ನ ರೌಡಿಗಳು ಯಾಕೆ ಆಗ ಹೊಡಿತಾ ಇದ್ರು? ಗೊತ್ತಿಲ್ಲ. ನೀವು ಅವ್ರಿಗೇನಾಗಬೇಕು? ಅದು ನಾನು ಫ್ರೆಂಡ್. ಹೋ, ಗೊತ್ತಾಯ್ತು ಬಿಡಿ ಮೇಡಮ್. ನಾನು ರವಿ ಜೋಶಿ ಅಂತ ಪ್ರೆಸ್ ರಿಪೋರ್ಟರ್. ಡೋಂಟ್ ವರಿ ಮೇಡಮ್, ಹಿ ವಿಲ್ ಬಿ ಆಲ್ ರೈಟ್. ಅವ್ರಿಗೇನೂ ಆಗಲ್ಲ. ನೀವು ಬರ್ದೇ ಇದ್ದಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಥ್ಯಾಂಕ್ ಯು, ನೀವು ತುಂಬಾ ಸಹಾಯ ಮಾಡಿದ್ರಿ. ಇಟ್ಸ್ ಓಕೆ ಮೇಡಮ್. ಥ್ಯಾಂಕ್ ಯು. ನನಗೆ ಟೈಮ್ ಆಗ್ತಿದೆ, ಈ ನ್ಯೂಸ್ನ ರಿಪೋರ್ಟ್ ಮಾಡಬೇಕು. ನಾನು ಬರ್ತೀನಿ. ಡಾಕ್ಟರ್ ಪ್ರಸಾದ್, ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈಸ್ ಅನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬಿಸ್ನೆಸ್ ಟೈಕೂನ್ ಶರತ್. ಸೊ ಈ ವಿಷಯ ಮೀಡಿಯಾದವ್ರಿಗೆ ಗೊತ್ತಾದ ತಕ್ಷಣ ಇಡೀ ದೇಶಕ್ಕೆ ಅವರಲ್ಲಿ ಅಡ್ಮಿಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವ್ರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನೋಡ್ಕೊಂಡ್ರೆ ನಮ್ಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ, ಒಳ್ಳೆ ರೆಪ್ಯುಟೇಷನ್ ಸಿಗುತ್ತೆ. ಡಾಕ್ಟರ್, ಶರತ್ ಅವ್ರ ಬ್ಲಡ್ ಗ್ರೂಪ್ ಎಲ್ಲೂ ಸಿಗ್ತಾ ಇಲ್ಲ ಡಾಕ್ಟರ್. ಓ ಮೈ ಗಾಡ್. ಒಂದ್ ಕೆಲಸ ಮಾಡಿ ನೋಡಿ, ಇಡೀ ಮಂಗಳೂರಲ್ಲಿ ಬ್ಲಡ್ ಬ್ಯಾಂಕ್ಸ್ ಎಲ್ಲ ಫೋನ್ ಮಾಡಿ. ಕಮ್, ಲೆಟ್ಸ್ ಗೋ ಅಂಡ್ ಸಿ ದ ಪೇಷಂಟ್. ಹರಿ ಅಪ್. ಡಾಕ್ಟರ್, ಶರತ್ ಅವ್ರಿಗೆ ಬ್ಲಡ್ ಅರೇಂಜ್ ಆಯ್ತು. ಹೌದಾ? ಥ್ಯಾಂಕ್ ಗಾಡ್. ಯಾರು ಕೊಟ್ರು? ಅಪ್ಪ ದೇವ್ರೆ, ನಾನೊಬ್ಳು ಅನಾಥೆ ಅನ್ನೋದನ್ನ ಯಾವತ್ತೂ ನೆನಪಿಗೆ ಬರ್ದೇ ಇರೋ ಹಾಗೆ ಮಾಡಿದ್ಯಾ. ನಾನು ಚಿಕ್ಕ ವಯಸ್ಸಿಂದಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ ಕನಸು ಇನ್ನೊಂದು ವರ್ಷದಲ್ಲೇ ನನಸಾಗತ್ತೆ. ಅದ್ರ ಜೊತೆ ನಾನು ಡಾಕ್ಟರ್ ಆಗಿ ನಮ್ ದೇಶಕ್ಕೆ ಏನಾದ್ರೂ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದು ಸಹ ನೆರವೇರ್ತಾ ಇದೆ. ನಾನು ಇಂಡಿಯನ್ ಎಕನಾಮಿಕ್ ಫೋರಂಗೆ ನಮ್ ಕಾಲೇಜಿಂದ ಸೆಲೆಕ್ಟ್ ಆಗಿದ್ದೀನಿ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ದೇವ್ರೆ, ನಿನ್ನ ಆಶೀರ್ವಾದ ನನ್ ಮೇಲಿದ್ದು ನಾನು ಅದ್ರಲ್ಲಿ ಗೆಲ್ಲೋ ಹಾಗೆ ಮಾಡಪ್ಪ. ಹೊಸ ಜಾಗ, ಹೊಸ ಜನ, ಹೇಗಿರುತ್ತೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ ಸೈನ್ ಮಾಡಬೇಕು? ಹಾಯ್. ಹಾಯ್, ವೆಲ್ಕಮ್ ಟು ದ ಫೋರಮ್. ಥ್ಯಾಂಕ್ ಯು. ಯು ಆರ್ ಫ್ರಮ್? ಮೈಸೂರ್. ಓಕೆ. ಸ್ವಾತಿ. ಒನ್ ಸೆಕ್. ಮೇಡಮ್, ನಿಮ್ಗೆಲ್ಲ ಫೆಸಿಲಿಟೀಸ್ ಅರೇಂಜ್ ಆಗಿದೆ. ನಾಳೆಯಿಂದ ಫೋರಮ್ ಸ್ಟಾರ್ಟ್ ಆಗುತ್ತೆ. ಓಕೆ. ಇವತ್ತು ನಮ್ಮ ಕಾಲೇಜಲ್ಲಿ ರ್ಯಾಂಕ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ ಅವಾರ್ಡ್ ಫಂಕ್ಷನ್ ಇದೆ. ಸೊ ಯು ಕ್ಯಾನ್ ಜಾಯಿನ್ ದೇರ್. ಆಡಿಟೋರಿಯಂ. ಗೋ ಸ್ಟ್ರೈಟ್ ಅಂಡ್ ದೆನ್ ಯು ಟೇಕ್ ರೈಟ್. ರೈಟ್. ಮೈ ಲೆಟರ್. ಬಾಯ್. ಥ್ಯಾಂಕ್ ಗುಡ್ ಯು. ಲಕ್. Dear students, silence please. ಎಕ್ಸ್ಕ್ಯೂಸ್ ಮೀ, ಮೇ ಐ? ಯಾ ಪ್ಲೀಸ್. ಥ್ಯಾಂಕ್ಸ್. Can I have your attention please? ಈ ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಕೃಷ್ಣಪ್ಪನವರು ಆಗಮಿಸಿದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತಿಸೋಣ. A hearty welcome, sir. And at the first, the third rank goes to Miss Sahana. Congratulations, Sahana. Best. Shabash, ma. Thank you, sir. Shabash. Now, the second rank goes to Ram. Congratulations, Mr. Ram. Thank you, sir. Thank you. And the first rank goes to... ಒಂದು ನಿಮಿಷ ಸರ್. ಸರ್, ನಾನು ಬಂದೆ. The first rank goes to Sharath.
ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಚಪ್ಪಾಳೆನೆ ತರ್ತಾ ಇಲ್ಲ, ನೀವು ಹಾಗೆ ನಿಂತಿದ್ದೀರಲ್ರಿ? ಸರ್ ಅದು ಸ್ಟೂಡೆಂಟು ಆ ಸ್ವಲ್ಪ ಮೆಂಟ್ಲು ಸರ್. ಮೆಂಟ್ಲಾ? ಇಂಥ ಹುಡುಗರ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ. ಸರ್ ಅವ್ನು ಆಡೋದು ಮೆಂಟ್ಲಾಡ್ದಂಗೆನೆ ಸರ್, ಹಾ ಬಟ್ ವೆರಿ ಬ್ರಿಲಿಯಂಟ್ ಗಾಯ್. ಸರ್ ಇವನನ್ನ ಕಟ್ ಮಾಡ್ಬೇಕು ಅಂತ ನಮ್ಮಿಬ್ರು ಪ್ರಿನ್ಸಿಪಲ್ಸ್ ಟ್ರೈ ಮಾಡಿದ್ರು ಸರ್, ಆಗ್ಲಿಲ್ಲ. VRS ತಗೊಂಡ್ಬಿಟ್ರು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಸರ್ 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಆ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು? ರೀ ಪ್ರಿನ್ಸಿಪಲ್ ರೇ, ನೀವ್ ಹೇಳ್ದಂಗೆ ಅವನು ಮೆಂಟ್ಲು ಕಣ್ರಿ. ಒಂದ್ ಫಂಕ್ಷನ್ಗೆ ಬರ್ಬೇಕಾದ್ರೆ ಈ ರೀತಿನ ಬರೋದು, ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ? ಸರ್ ಅದು ಅವನಲ್ಲ ಸರ್. ಅದು ಅವನಲ್ವಾ? ಆ ಮಹಾನುಭಾವ ಇನ್ಯಾರ್ರಿ? ರೀ ಪ್ರಿನ್ಸಿಪಲ್ ರೇ, ಇವನ್ ಏನ್ ಪೊಲೀಸ್ ಆಫೀಸರ್ ಅನ್ರಿ? ಸರ್ ಇವನ್ ಪೊಲೀಸ್ ಆಫೀಸರ್ ಅಂತ ನನಗೂ ಇವತ್ತೇ ಸರ್ ಗೊತ್ತಾಗಿದ್ದು. ಇಲ್ಲಿಟ್ಕೊಳ್ಳೋದು ಕಾಮನ್ ಸ್ಟೈಲ್, ಇಲ್ಲಿಟ್ಕೊಳ್ಳೋದು ಸಲ್ಲು ಸ್ಟೈಲ್. ನಾನ್ ಬೇರೆನೇ ಸ್ಟೈಲ್ ಮಾಡ್ಬೇಕಲ್ಲ. ನಮ್ಮ ಪ್ರಾಂಶುಪಾಲ ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ, ನಾನ್ ಮೆಂಟ್ಲು, ಲೂಸು, ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದ್ ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು, ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರ್ಸೊತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮಗೆ ಹುಡುಗಿರಂದ್ರೆ ಆಗಲ್ಲ, ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ಅಪ್ಪ ತಂದೆ ಹೇಳಿ ಮುಂದೆ. ಹಾಳಾಗೋಗ್ಲಿ, ಪ್ಲೇಟ್ ತಗೊಳಪ್ಪ. ಯಾ ತಗೊಳ್ಳಿ, ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ಲೇಟ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಲಿಲ್ಲ. ನಾನ್ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ ಆ ಚಪ್ಪಾಳೆ ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರುಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ದೆ ನಾವ್ ಯಾರು ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡ್ದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ ಸೇರ್ಕೊಂಡೆ? ನಾನಾ ಪೊಲೀಸಾ? ಯಾವನ್ ಹೇಳಿದ್ದು? ಯಾಕಪ್ಪ ಹೇಳ್ಬೇಕು? ನೀನೇ ಪೊಲೀಸ್ ಡ್ರೆಸ್ ಹಾಕ ಬಂದಿದೀಯಲ್ಲ. ಅದು ನಮ್ಮ ಮಮ್ಮಿಗೋಸ್ಕರ. ಏನು ಫುಲ್ ಹ್ಯಾಪಿ ರಿಯಾಕ್ಷನ್? ನಿಮ್ ಹಾಸ್ಟೆಲ್ ಊಟ ತುಂಬಾ ಚೆನ್ನಾಗಿದೆ, ನಮ್ಮ ಆಶ್ರಮದ ಊಟ ತರಾನೇ ಇದೆ. ವಾವ್, ಗುಡ್ ಗುಡ್. ಹಾಯ್. ಆಗ್ಲಿಂದಾನು ಕೇಳ್ಬೇಕು ಅಂತಿದ್ದೆ, ಯಾರೋನು ಶರತ್? ಯಾಕ ಅವನು ಅಂದ್ರೆ ಇಡೀ ಕಾಲೇಜ್ ಉರಿದ್ ಬೀಳುತ್ತೆ. ಮಧು 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 ನಿಂತ್ಕೋ, ಏನಾಯ್ತು? ಸ್ವಾತಿ, ಈಗ ತಾನೇ ನಮ್ ಕಾಲೇಜಿಗೆ ಬಂದಿದ್ಯಾ, ಆ ಮೆಂಟಲ್ ವಿಷಯ ಬೇಕಾ? ಹಾಗೇನಿಲ್ಲ, ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು, ದಟ್ಸ್ ಇಟ್. ಅದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ, ಇರಿಟೇಟಿಂಗ್ ಕ್ಯಾರೆಕ್ಟರ್. ಆ ಪ್ರಾಣಿಗೆ ಲವ್ ಅಂದ್ರೂ ಆಗಲ್ಲ, ಹುಡುಗಿಯರಂದ್ರೂ ಆಗಲ್ಲ. ಆದ್ರೆ ಹುಡ್ಗನ್ಗೆ ಯಾರೋ ಹುಡ್ಗಿನ್ ಚುಡಾಯಿಸ್ತಾ ಅಂತ ತಾನೇ ಹೊಡೆದಿದ್ದು, ಅದ್ಯಾಕೆ ಅಂತ? ಅಯ್ಯೋ, ನಾನೇನಾದ್ರೂ ಅವನ ಬಗ್ಗೆ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಮೋಸ್ಟ್ ಪೇಷಂಟ್ ಆಗ್ಬಿಡ್ತಾ ಇದ್ದೆ. ಯಾಕೆ? ನನ್ ಫ್ರೆಂಡ್ ಒಬ್ಳು ಶೀತಲ್ ಅಂತ, ನೋಡಕ್ಕೇನೋ ಚೆನ್ನಾಗಿದ್ಲು. ಅವಳು ಅವನ್ಗೆ ಪ್ರಪೋಸ್ ಮಾಡಕ್ಕೆ ಅಂತ ಹೋದ್ಲು. ಶರತ್, ಐ ಲವ್ ಯು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನನ್ ಹಿಂದೆ ಎಷ್ಟೊಂದ್ ಜನ ಹುಡುಗರು ಬಿದ್ದಿದ್ದಾರೆ,
ಆದ್ರೆ ನೀನ್ ಹುಚ್ಚಿಡಿಸಿದಷ್ಟು ಬೇರೆ ಯಾರು ನನಗೆ ಹುಚ್ಚಿಡಿಸಿಲ್ಲ. ಪ್ಲೀಸ್ ನನ್ ಪವಿತ್ರವಾದ ಪ್ರೀತಿನ ಒಪ್ಕೋ. ಐ ಲವ್ ಯು. ನಾನೇನೊಂದ್ 10ನೇವನ? ಹಾ? ನಾನ್ ನೋಡ್ದಂಗೆ ನಿನ್ ಜೊತೆ ಇದ್ದಿದ್ 4 ಹುಡುಗರು ಎಣ್ಣೆ ಅಂಗಡಿ ಪಾಲಾಗಿದ್ದಾರೆ, 3 ಜನ ಶವಗಾರದ ಪಾಲಾಗಿದ್ದಾರೆ, 2 ಕಾಣೆ ಆಗಿದ್ದಾರೆ ಅಂತ ದಿನ ದೂರದರ್ಶನ ಬರ್ತಿದೆ. ನಾನೇನ್ ಮಾಡ್ಬೇಕು ಅಂತಿದ್ಯವ? ಹಾಗೆಲ್ಲ ಏನೂ ಇಲ್ಲ. ಐ ಆಮ್ ಇನ್ ಲವ್ ವಿತ್ ಯು ವೆರಿ ಸೀರಿಯಸ್ಲಿ. ಅವರೆಲ್ಲ ವೇಸ್ಟ್ ಕ್ಯಾಂಡಿಡೇಟ್ಸ್. ಸರಿ ಬಿಡಮ್ಮ, ಕ್ಯಾಂಡಲ್ ಕರಗೋದ್ಮೇಲೆ ಬತ್ತಿ ವೇಸ್ಟೇ. ಇದು ಹುಡುಗಿರ ಹೊಸ ಫ್ಯಾಷನ್. ಹುಡುಗಿರ ಫ್ಯಾಷನ್, ಹುಡುಗರಿಗೆ ಟೆನ್ಷನ್ ಜಾಸ್ತಿ ಆದ್ರೆ ಎಮೋಷನ್ ಜಾಸ್ತಿ ಆದ್ರೆ ರ್ಯಾಟ್ ಪಾಯ್ಸನ್. ಇದೆಲ್ಲ ಬೇಕಾ ನಮ್ಗೆ ಅಂತ? ಶರತ್, ಪ್ರೀತಿಸೋ ಹುಡುಗರ ಆಟಲ್ಲಿ ಪ್ರೀತಿ ಇದ್ರೆ ಸಾಲದು, ಹಾರ್ಟ್ ಮುಂದೆ ಇರೋ ಜೇಬ್ ತುಂಬಾ ದುಡ್ಡು ಇರ್ಬೇಕನ್ನೋ ಹುಡುಗಿರ್ ನೀವು. ನಿನ್ನ 9 ಜನ ಲೈನ್ ಹೊಡಿತಿದ್ರಲ್ಲ, ಅದ್ರಲ್ಲಿ ಯಾವನ್ಗಾದ್ರೂ ಒಬ್ಬನ್ಗಾದ್ರೂ 8 ಚಾಕ್ಲೇಟ್ ಆದ್ರೂ ಕೊಡ್ತಿದ್ಯಾ ನೀನು? ಯು ನೋ ವಾಟ್, ನನ್ನ ಹತ್ರ 50 ಪೈಸೆ ಚೇಂಜ್ ಇರ್ಲಿಲ್ಲ. ಶಬಾಷ್. ಬಟ್ ನಾನು ಅವ್ರ ಹತ್ರ ಏನೂ ಕೇಳ್ತಾ ಇರ್ಲಿಲ್ಲ. ಅವ್ರಾಗೆ ಬಂದು ಏನೇನೋ ಕೊಡ್ತಾ ಇದ್ರು. ಪಾಪ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ತಗೋತಿದ್ದೆ ಅಷ್ಟೇ. ಶರತ್, ಈಗ ಆ ವಿಷಯ ಎಲ್ಲ ಯಾಕೆ ಬಿಡು. ಈಗೇನ್ ತಾಯಿ, ಈ ಬಿಲ್ಡಿಂಗ್ ಇಂದ ನಾನ್ ಹಾರ್ಬೇಕಾ ಅಥವಾ ನೀನನ್ ತಳ್ಬೇಕಾ? ಶರತ್, ಜೋಕ್ ಮಾಡ್ತಿದ್ಯಾ? ನೀವು ಹುಡುಗರ ಮೇಲೆ ಲವ್ ಅನ್ನೋ ಪಾಶುಪತಾಸ್ತ್ರ ಬಿಟ್ಟ ಮೇಲಿಂದ ಪಾಪ ನಾವು ಪುರುಷರು ನಿಮ್ ಕಣ್ಣಿಗೆ ಜೋಕರ್ಗಳ ತರನೇ ಕಾಣಿಸ್ತೀವಲ್ಲ? ಹಾ, ಹೌದಾ? ಏನೋ ಗೊತ್ತಿಲ್ಲಪ್ಪ. ಈ ಇಟ್ಗೆ ಪಟ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಲವ್ ಅಂತೆ ಲವ್. ಯಾಕ ಹಂಗ ಅವನು? ಯಾವಳಿಗ್ ಗೊತ್ತು. ಅವನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ತಲೆಲಿರೋ ಕೂದೆಲ್ಲ ಬೆಳ್ಳಗಾಗಿ ಬೇರೆ ಹುಡುಗನ್ ಬೀಳ್ಸ್ಕೊಳಕ್ ಕಷ್ಟ ಆಗುತ್ತೆ. ಸುಮ್ನೆ ಮಲ್ಕೋ. ಗುಡ್ ನೈಟ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಗುಡ್ ನೈಟ್.